ನೋಡಿ ಬಸ್ ಇಳ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಮಮ್ಮಿಯವರು ಬ್ಯಾಗ್ ಎಳ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ಮಮ್ಮಿ ಜೊತೆ ತಂದರೆ ನನಗೆ ಬ್ಯಾಗ್ ಇಟ್ಕೊಳ್ಳೋದು, ಬ್ಯಾಗ್ ಎಳ್ಕೊಂಡು ಹೋಗೋದೆಲ್ಲ ರಿಸ್ಕೇ ಇರಲ್ಲ. ಶಿ ಈಸ್ ಮೈ ಬಾಡಿ ಗಾರ್ಡ್. ಸೊ ಫ್ರೆಂಡ್ಸ್, ನಾವು ಇವಾಗ ಸಕಲೇಶ್ಪುರ ಹೋಟೆಲಲ್ಲಿ ಇದ್ದೀವಿ. ಇವಾಗ ಬ್ರೇಕ್ಫಾಸ್ಟ್ ಮಾಡ್ಲಿಕ್ಕೆ ಬಂದಿದ್ದೀವಿ. ಟೈಮ್ ಬಂದು 11:30 ಆಗಿದೆ. ಐ ಆಮ್ ಡ್ಯಾಮ್ ಹಂಗ್ರಿ. ಓಕೆ, ವಿಲ್ ಹ್ಯಾವ್ ಬ್ರೇಕ್ಫಾಸ್ಟ್ ಫಸ್ಟ್. ನಾವಿಬ್ಬರು ಸೇಮ್ ಆರ್ಡ್ರ್ ಮಾಡಿದ್ವಾ, ಡಿಫ್ರೆಂಟ್ ಆರ್ಡ್ರ್ ಮಾಡಿದ್ವಾ ಹೇಳಿ, ಗೆಸ್ ಮಾಡಿ ನೋಡೋಣ. ತೋರಿಸ್ತೀನಿ ಆಯಿತಾ, ಬ್ರೇಕ್ಫಾಸ್ಟ್ ಬಂದಮೇಲೆ ತೋರಿಸ್ತೀನಿ. ಮಸಾಲ ದೋಸೆ ಮಮ್ಮಿದೂ ಅದೇ, ಅವರು ಅದೇ ತೊಗೊಂಡಿದ್ದಾರೆ. ಇದು ಮಸಾಲ ದೋಸೆ ತೊಗೊಂಡಿದ್ದೀವಿ. ಲೆಟ್ಸ್ ಈಟ್. ಸ್ವಲ್ಪ ಹುಳಿ ಹುಳಿ ಆಗಿದೆ ಅಂತ. ಏ ಗಾಯ್ಸ್, ನಾನು ಬಂದಿದ್ದೀನಿ ಸತಿ ಲಂಚ್ ಹೋಮ್ಗೆ. ಕಮ್ ಲೆಟ್ಸ್ ಹ್ಯಾವ್ ಲಂಚ್ ಹಿಯರ್. ವಿಲ್ ಟೇಸ್ಟ್ ಇಟ್ ಆ್ಯಂಡ್ ಟೆಲ್ ಯು. ಓಕೆ, ನಮ್ಮ ಮೈಸೂರಿನಲ್ಲಿ RRRಗೆ ಹೆಂಗೆ ರಶ್ ಇರುತ್ತೆ ಅದೇ ಥರ ಇಲ್ಲಿನೂ ರಶ್ ಇದೆ. ಆ್ಯಂಡ್ ಬೆಂಗಳೂರಲ್ಲಿ ಮೇಘನಾ ಫುಡ್ಡಿಗೆ ಮತ್ತು ನಾಗರಾಜು ಬಿರಿಯಾನಿಗೆ ಎಷ್ಟು ರಶ್ ಇರುತ್ತೆ ಸೇಮ್ ಟು ಸೇಮ್ ಅದೇ ಥರ ಇದೆ ಕ್ರೌಡು. ಬನ್ನಿ ಒಂದು ರೌಂಡ್ ತರ್ಸ್ಕೊಂಡು ಬರ್ತೀನಿ. ನಾವಿಲ್ಲಿ AC ಕ್ಯಾಬಿನಲ್ಲಿ ಕುತ್ಕೊಂಡಿದ್ದೀವಿ. ಸೊ ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ವಿ. ಇಲ್ಲಿ ಅಷ್ಟು ಕ್ರೌಡ್ ಇಲ್ಲ, ಅಲ್ಲಿ ಮೇನ್ ಗೇಟ್ ಹತ್ರ ತುಂಬ ಕ್ರೌಡ್ ಇರ್ತಾರೆ. ಕಮ್ ಐ ಶೋ ಯು. ಇಲ್ಲಿ ಬಂದು ಓಪನ್ ಸ್ಪೇಸಲ್ಲಿ ಓಪನ್ ಸ್ಪೇಸಲ್ಲಿ ಆಲ್ ಇದೆ ಊಟ ಮಾಡಲಿಕ್ಕೆ. ಇಲ್ಲಿ ಬಂದು ಒಂದು AC ರೂಮ್ ಇದೆ. AC ರೂಮ್ ಒಳಗಡೆ ನಾನು ಇನ್ನೂ ಹೋಗಿಲ್ಲ. ವಿ ಆರ್ ವೆಯ್ಟಿಂಗ್. ಅವರಿನ್ನ ನಮಗೇನು ಕರೆದಿಲ್ಲ. ಕರೆದ್ಮೇಲೆ ಹೋಗೋಣ ಆಯಿತಾ. ಸೊ ನಿಮ್ಗೆ ಎಷ್ಟು ಕ್ರೌಡ್ ಇದೆ ಅಂತ ತೋರಿಸ್ತೀನಿ ಬನ್ನಿ. ಇನ್ನೂ ಜನ ಬರ್ತಾನೆ ಇದ್ದಾರೆ. ಗಾಯ್ಸ್, ಜನ ಸಾಗರ. ನೋಡಿದ್ರಲ್ವಾ ಗೈಸ್ ಎಷ್ಟು ಕ್ರೌಡ್ ಇದೆ. ಇಲ್ಲೂ ಕೂಡ ಜನ ಆಗ್ಬಿಟ್ರು. ಸೇಮ್ ಲೈಕ್ ನಾನು ಹೇಳ್ದಲ್ವ RRRಲ್ಲಿ ಹೇಗೆ ನೇಮ್ ನೋಟ್ ಮಾಡಿಕೊಂಡು ಕರೀತಾರೆ, ಸೇಮ್ ಲೈಕ್ ಅದೇ ಥರ ಇಲ್ಲೂ ಕೂಡ ಮಾಡ್ತಾ ಇದ್ದಾರೆ. ಇವೇನು ಅದನ್ನು ಮೇಘನದಲ್ಲೂ ಮಾಡ್ತಾರೆ, ನಮ್ಮ ನಾಗಾರ್ಜುನದಲ್ಲೂ ಮಾಡ್ತಾರೆ. ಓಕೆ, ಟೇಸ್ಟ್ ಹೇಗಿರುತ್ತೆ ಅಂತ ತಿನ್ಬಿಡಿ ಹೇಳ್ರಿ. ಇದೆ ಗೀ ರೋಸ್ಟ್ ಚಿಕನ್. ನನ್ನ ಹೆಸರು ರಕ್ಷಿತ್ ಶೆಟ್ಟಿ. ಹೇಳಿದಷ್ಟೆಲ್ಲ ನನಗೇನು ಲೈಕ್ ಆಗಿಲ್ಲ. ವಾವ್ ಥರ ಎಲ್ಲ ಏನಿಲ್ಲ, ಸಾಲ್ಟೇ ಇಲ್ಲ ಅನ್ಸುತ್ತೆ. ಸಾಲ್ಟೇ ಇಲ್ಲ, ಓನ್ಲಿ ಗೀ. ಸಪ್ಪೆ ಗೈ, ಸುಮ್ಮನೆ ಅಷ್ಟು ರಶ್ ಇತ್ತು ಅಷ್ಟೇ. ಆ್ಯಕ್ಚುಲಿ ಫುಡ್ ಅಂತೂ ಟೇಸ್ಟ್ ಚೆನ್ನಾಗೇ ಇರಲಿಲ್ಲ. ಲೈಕ್ ಏನು ಸಾಲ್ಟ್ ಬೇಕಿತ್ತು ಅನಿಸ್ತಾ ಇತ್ತು ಇನ್ನೊಂದು ಸ್ವಲ್ಪ, ಮತ್ತು ಸ್ಪೈಸಿ ಬೇಕಿತ್ತು. ಸೊ ನನಗಷ್ಟು ಖುಷಿಯಾಗಿಲ್ಲ. ನಮ್ಮ ಮಮ್ಮಿನೇ ಅದಕ್ಕಿಂತ ತುಂಬ ಚೆನ್ನಾಗಿ ಮಾಡ್ತಾರೆ. ಆ್ಯಕ್ಚುಲಿ ನಮ್ಮ ಮಮ್ಮಿ ಸೂಪರಾಗಿ ಕಬಾಬ್ ಮಾಡ್ತಾರೆ, ಮತ್ತು ಸೂಪರಾಗಿ ಪೆಪ್ಪರ್ ಡ್ರೈ ಮಾಡ್ತಾರೆ. ಅದೇ ತುಂಬ ಚೆನ್ನಾಗಿರುತ್ತೆ ಅಲ್ಲ ಮಮ್ಮಿ? ಆ ವೆಜ್ ಕರಿ ತೊಗೊಂಡಿದ್ವಿ, ಅದು ಕೂಡ ಚೆನ್ನಾಗಿರಲಿಲ್ಲ. ಅದಕ್ಕೂ ಸಾಲ್ಟ್ ಲೆಸ್ ಅಂತ ಫೀಲ್ ಆಗ್ತಾಯಿತ್ತು. ಒಂದು ರೋಟಿ ಮತ್ತು ವೆಜ್ ಕರಿ ತೊಗೊಂಡು ಮತ್ತು ಒಂದು ಫಿಶ್ ತೊಗೊಂಡಿದ್ವಿ. ಮಮ್ಮಿ ಅಂತೂ ಅರ್ಧಕ್ಕೆ ಇಟ್ಬಿಟ್ರು, ಅವರಿಗೆ ಫಿಶ್ ಲೈಕ್ ಆಗಲಿಲ್ಲ, ಅದು ಚೆನ್ನಾಗಿ ಅನಿಸಿಲ್ಲ ಅಂತೇಳಿ. ಸೊ ಸುಮ್ಮನೆ ಇನ್ಸ್ಟಾಗ್ರಾಮ್ ನೋಡಿಕೊಂಡು ಬೀಳೋದಷ್ಟೇ, ಹಳ್ಳಕ್ಕೆ ವ್ಯೂಸ್ ಚೆನ್ನಾಗಿದೆ ಅಂತ ಅಂದ್ಕೊಳ್ಳೋದು.
ಮೇ ಬಿ ನಮಗೆ ಚೆನ್ನಾಗಿ ಅನಿಸಿಲ್ಲ, ನಿಮಗೆ ಹೇಗೆ ಅನಿಸುತ್ತೋ ಗೊತ್ತಿಲ್ಲ. ಹೇ ಗಾಯ್ಸ್, ನಾನಿವಾಗ ಬಂದಿದ್ದೀನಿ ಪಣಂಬೂರು ಬೀಚಿಗೆ. ಏನೂ ಕಾಣಿಸ್ತಿಲ್ಲ ಆ ಕಡೆಯಿಂದ. ಪಣಂಬೂರು ಬೀಚ್. ಓಕೆ, ಲೆಟ್ಸ್ ಗೋ. ಭಯಂಕರ ಬಿಸಿಲು ಮಾರ ಇದೆ. ಕ್ಯಾಪ್ ಇಲ್ಲ ಅಂತ ಹೇಳಿದ್ರೆ ಟ್ಯಾನ್ ಆಗಿಬಿಡ್ತೀನಿ ಅಲ್ವಾ, ಅದಕ್ಕೆ ಹಿಂಗೆ ಕ್ಯಾಪ್ ಹಾಕ್ತೀನಿ. ನೋಡಿ, ನಾನು ಮಾತ್ರ ಸ್ಟೈಲಾಗಿ ಕ್ಯಾಪ್ ಹಾಕ್ಕೊಂಡಿದ್ದೀನಿ. ಪಾಪ ನಮ್ಮ ಮಮ್ಮಿಯವರು ನಮಗೋಸ್ಕರ ವಾಟರ್ ಬಾಟ್ಲೆಲ್ಲ ಇಟ್ಕೊಂಡು ಹಾಗೆ ಬರ್ತಾಯಿದ್ದಾರೆ. ದುಪ್ಪಟ್ಟ ಹಾಕೋ ಮಮ್ಮಿ, ತಲೆ ಮೇಲೆ ಹಾಕೊಂಡ್ರೆ ಮುಖದ ಮೇಲೆ ಹಾಕೊಂಡ್ರೆ. ಜನ ಸಾಗರ ತುಂಬಿ ತುಳುಕ್ತಾ ಇದ್ದಾರೆ. ಇಲ್ಲಿ ಕೂಡ ಜನ ಸಾಗರ ಅಂದರೆ ಸಾಗರ. ಸಿ, ವಾವ್, ಒಂಟೆ ಇದ್ದಾರೆ ನೋಡಿ, ಸೂಪರ್ ಅಲ್ಲ? ಒಂಟೆನೆಲ್ಲ ಕಾಣಿ. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಸೊ ನಾನಿವಾಗ ಮತ್ತೆ ಇನ್ನೊಂದು ಬೀಚಿಗೆ ಬಂದಿದ್ದೀನಿ. ಈವ್ನಿಂಗ್ ಆಗಿದೆ. ಸೊ ನಾನು ಬಂದಿರೋದು ಸುರತ್ಕಲ್ ಬೀಚ್. ಸಿ, ಸೊ ಬ್ಯೂಟಿಫುಲ್. ಇಟ್ಸ್ ಎ ಬಿಗ್ ಹ್ಯೂಜ್ ಬೀಚ್. ತುಂಬ ಚೆನ್ನಾಗಿದೆ, ಬಿಗ್ ಆಗಿದೆ. ಕಮ್ ಆನ್, ಲೆಟ್ಸ್ ಗೋ. ಸೊ ಸನ್ಸೆಟ್ ನೋಡೋಣ ಅಂತ ಎಲ್ಲ ಇಲ್ಲಿ ಬಂದಿದ್ದೀವಿ. ವಿಲ್ ವೇಟ್ ಫಾರ್ ದ ಸನ್ಸೆಟ್. ವಾವ್, ಸೊ ಬ್ಯೂಟಿಫುಲ್ ಬೀಚ್ನು. ಆ ಬೀಚಲ್ಲಿ ತುಂಬ ಜನ ಇದ್ದರು. ಇಲ್ಲಿ ಯಾರು ಜನನೇ ಇಲ್ಲ, ಸ್ವಲ್ಪ ಕಮ್ಮಿ ಜನ ಇದ್ದಾರೆ. ಇಟ್ಸ್ ವೆರಿ ನೈಸ್. ಇದು ನನ್ನ ಲಿಂಗ, ಅದು ಮಮ್ಮಿ ಲಿಂಗ. ನಮ್ಮಮ್ಮಿ ನಮಗೂ ಹೆಲ್ಪ್ ಮಾಡ್ತಾ ಇದ್ದಾರೆ. ಸೊ ನಾವಿವಾಗ ಚಂದ ರೆಡಿಯಾಗಿ ಟೆಂಪಲಿಗೆ ಹೊರಟಿದ್ದೀವಿ. ಬನ್ನಿ ಹೋಗೋಣ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ಸಿ, ಐ ಆಮ್ ಸ್ಟೇಯಿಂಗ್ ಇನ್ ರಾಯಲ್ ಹಿಮ್ ಹೋಟೆಲ್. ಸೊ ಮಂಗಳೂರಲ್ಲಿದ್ದೀನಿ. ಇವಾಗ ಕೊರಗಜ್ಜ ಸ್ವಾಮಿ ಟೆಂಪಲ್ಗೆ ಹೋಗಬೇಕು. ಸೊ ಚೆಂದ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಈ ಪ್ಲೇಸಲ್ಲಿ ಒಳಗಡೆ ಮೊಬೈಲೆಲ್ಲ ಅಲೋ ಮಾಡಲ್ಲ. ಸೊ ಇಲ್ಲಿ ಬಂದು ಓನ್ಲಿ ಕೊರಗಜ್ಜಂದು ಕಲ್ಲು ಅಂತ ಇಟ್ಟಿದ್ದಾರೆ. ಓನ್ಲಿ 2 ಕಲ್ಸಿದೆ. ಮತ್ತು ತುಂಬ ಸ್ಮಾಲ್ ಆಗಿದೆ. ಔಟ್ಸೈಡ್ ಮಾತ್ರ ಬಿಗ್ ಅನಿಸುತ್ತೆ, ಒಳಗಡೆ ತುಂಬ ಸ್ಮಾಲ್ ಆಗಿದೆ. ಸೊ ನಾವು ಒರಿಜಿನಲ್ ಟೆಂಪಲ್ಗೆ ಹೋಗೋಣ ಬನ್ನಿ.
2 ಕೊರಗಜ್ಜ ದೇವಸ್ಥಾನನ ವಿಸಿಟ್ ಮಾಡಿ ಫೈನಲಿ ಕರೆಕ್ಟಾಗಿರೋ ಪ್ಲೇಸಿಗೆ ಬಂದಿದ್ದೀವಿ. ಬನ್ನಿ ತೋರಿಸ್ತೀನಿ. ಎಲ್ಲ ಮೇ ಬಿ ಹೊಸದಾಗ್ತಾ ಇದೆ ಅನಿಸುತ್ತೆ. ಸೊ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಚೆನ್ನಾಗಿದೆ. ತುಂಬ ಅಂದರೆ ತುಂಬ ಬಿಸಿಲಿದೆ ಗೈಸ್, ಸಿಕ್ಕಾಪಟ್ಟೆ ಬಿಸಿಲಿದೆ. ಸೊ ದರ್ಶನ ಎಲ್ಲ ಚೆನ್ನಾಗಾಯಿತು. ಆ್ಯಕ್ಚುಲಿ ತುಂಬ ರಶ್ ಇಲ್ಲ, ಏನಿಲ್ಲ, ಆರಾಮ್ಸೆ ಹೋದ್ವಿ, ಕುತ್ಕೊಂಡ್ವಿ, ದರ್ಶನ ಮಾಡ್ಕೊಂಡ್ವಿ, ನಮ್ಮದು ಕರೆಸ್ಕೊಂಡಿದ್ದೀವಿ. ಸೊ ಮತ್ತೆ ಬರ್ತೀವಿ. ಬನ್ನಿ ಜ್ಯೂಸ್ ಕುಡಿಯೋಣ, ಬಿಸಿಲಿಗೆ ಸಿಕ್ಕಾಪಟ್ಟೆ ಬಿಸಿಲು. ಸೊ ಗಾಯ್ಸ್